ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ಕುಕ್ಕಿಂಗ್ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂದರೆ, ಫಸ್ಟ್ ಚಾಕೋ ಪ್ಲೇಟ್ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಇವಾಗ ಅಕ್ಕಿ ರೊಟ್ಟಿ ಮಾಡಬೇಕಂತ, ಮಸಾಲೆ ರೊಟ್ಟಿ ಮಾಡಬೇಕಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮಾಟೊ, ಹಸಿಮೆಣಸಿನ್ಕಾಯಿ ಅವನ್ನೆಲ್ಲ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿ ಜಿಂಜರು, ಇದು ಅಲ್ಲ, ಮತ್ತು ಬೆಳ್ಳುಳ್ಳಿ, ಇದು ಕೊತ್ತಂಬರಿ, ಇದು ಕರಿಬೇವು. ಇದನ್ನು ಸಣ್ಣಾಗಿ ನಾವು ಜಜ್ಜಿ ಇಟ್ಕೋಬೇಕು, ಅಂದರೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾನು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಕುಟ್ಟಾನೆಯಲ್ಲಿ ಕುಟ್ಟಿ ಇಟ್ಕೋತೀನಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಮತ್ತು ಹಿಟ್ಟು ಯೂಸ್ ಮಾಡೋದಂತಂದರೆ ಸ್ವಲ್ಪ ನಿಮ್ಗೆ ಗರಿ ಗರಿಯಾಗಿ ಬೇಕಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟು ಮತ್ತು ಹೊಳ್ಳಿ ಹಸಿಬೇಳೆ ಹಿಟ್ಟು ತೊಗೋಬೇಕು, ಇಲ್ಲ ಪ್ಯೂರಾಗಿ ಅಕ್ಕಿ ಹಿಟ್ಟನ್ನ ತೊಗೋಬೇಕು. ಅದನ್ನು ಹಿಟ್ಟು ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ನೋಡಿ, ಇದು ಅಕ್ಕಿ ಹಿಟ್ಟು ಐತಿ. ಇದಕ್ಕೆ ನಾನು ಸ್ವಲ್ಪ ಹಸಿಬೇಳೆ ಹಿಟ್ಟು ಹಾಕ್ತೀನಿ. ನೋಡಿ, ಇಷ್ಟು ಹಸಿಬೇಳೆ ಹಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ನೀವು ಆದಷ್ಟು ಜಲ್ದಿ ಮಾಡ್ಕೋತೀನಿ ಅಂತಂದ್ರೆ ಹಾಗೆ ವಾರ್ಮ್ ವಾಟರ್ ಹಾಕಿ ಕಲಸಿ ಇಟ್ಕೋಬೋದು, ಅಂದರೆ ಸ್ವಲ್ಪ ಜಿಗುಟು ಕಡಿಮೆ ಬರ್ತೈತಿ ವಾರ್ಮಲ್ಲಿ ಕಲಸಿದ್ರೆ. ಅದೇ ನೀವು ಬಿಸಿನೀರು ಕಾಯಿಸಿ ನಾವು ಹೆಂಗೆ ರೊಟ್ಟಿ ಮಾಡುವಾಗ ಜಿಗುಟು ಹಾಕ್ಕೊಂಡು ಮಾಡ್ತೀವಿ, ಆ ಥರ ನೀವು ನೀರನ್ನ ವಾರ್ಮ್ ಮಾಡ್ಕೊಂಡು ಇಟ್ಕೊಂಡ್ರೆ, ಅಂದರೆ ಬಿಸಿ ಮಾಡಿ ಇಟ್ಕೊಂಡ್ರೆ, ಹಾಟ್ ಮಾಡಿ ಇಟ್ಕೊಂಡ್ರೆ ಅದು ನಿಮಗೆ ಜಿಗುಟು ಚೆನ್ನಾಗಿ ಬರುತ್ತೆ. ನೀವು ಲೇಟಾಗಿ ಮಾಡಿದರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ನಿಮಗೆ. ಅಂದರೆ ಆಮೇಲೆ ಸೇಪ್ ಆಯಿತು, ಕಟ್ಟಾಗೋದಾಯಿತು ಆ ಥರ ಆಗೋದಿಲ್ಲ. ನೋಡಿ, ಇಲ್ಲೇ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿ ಇಟ್ಕೊಂಡಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಪುಟಾಣಿಯಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನೇ ಸಣ್ಣಗೆ, ಅಂದರೆ ಸ್ವಲ್ಪ ಈ ಕಡೆ ಸಣ್ಣನೂ ಇರಬಾರ್ದು, ಈ ಕಡೆ ದಪ್ಪನೂ ಇರಬಾರ್ದು, ಆ ಥರ ರೆಡಿ ಮಾಡ್ಕೋಬೇಕು. ಅದನ್ನು ಹಾಕಿಟ್ಟಿದ್ದೀನಿ. ನೋಡಿ, ಇದರಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಅಲ್ಲ ಹಾಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ನೋಡಿ, ಇದಕ್ಕೇ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇದನ್ನು ಸಣ್ಣಾಗಿ ಕುಟ್ಕೋತೀನಿ. ಇವಾಗ ಕುಟ್ಕೊಂಡಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತಂತ. ನೋಡಿ, ಇವಾಗ ಇಷ್ಟು ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇಷ್ಟು ಸಾಕು, ನಡೆಯುತ್ತೆ. ನಾನು ರೊಟ್ಟಿ ಮಾಡ್ತಿದ್ದೀವಲ್ಲ, ಅಕ್ಕಿ ರೊಟ್ಟಿ ಮಾಡ್ತಿದ್ದೀವಿ, ನಡೆಯುತ್ತೆ. ಸ್ವಲ್ಪ ಬಾಯಿಗೆ ಸಿಗೋಂಗಿದ್ರೂ ನಡೆಯುತ್ತೆ. ನೆಕ್ಸ್ಟ್ ಇವಾಗ ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ರಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಇದು ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ನಾವು ಕಡಿಮೆ ಹಾಕಿದರೆ ಅದು ಕಡಿಮೆ ಆಗುತ್ತೆ, ಅಂದರೆ ಸಪ್ ಅನಿಸುತ್ತೆ. ಹಾಗಾಗಿ ಸ್ವಲ್ಪನೇ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಹಾಕ್ಕೊಳ್ಳಿ. ಇವಾಗ ಹೆಚ್ಚಿರೋ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರ್ತೀವಿ, ಬಟ್ ಅದನ್ನು ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಅಂದರೆ ಕೈಲೇ ಸ್ಮ್ಯಾಶ್ ಮಾಡಿ ಹಾಕಿ, ಅಂದರೆ ಕಲಿಸ್ಬೇಕಂದ್ರೆ, ಹಿಟ್ಟು ಕಲಿಸ್ಬೇಕಂದ್ರೆ ನಮಗೆ ಅಡಚಣೆ ಆದಂಗೆ ಆಗಬಾರ್ದು. ಮತ್ತು ತಟ್ಟಬೇಕಂದ್ರೂ ಸ್ವಲ್ಪ ಚಪ್ಪಟೆಯಾಗಿ ಕೂಡಬೇಕು, ಅದು ಉದುರಬಾರ್ದು, ಆ ಥರ. ನೋಡಿ, ಇವಾಗ ನಾನು ಜಜ್ಜಿಟ್ಟಿರೋ ಮಸಾಲೆನ ಮತ್ತು ಹೊಳ್ಳಿ ಟೊಮಾಟೊ, ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಇನ್ನು ನೀವು ಕೆಲವೊಬ್ಬರು ಹಸಿ ಅಂದರೆ ವಾರ್ಮ್ ಆಯಿಲ್ ಹಾಕ್ತಾರೆ, ಕೆಲವೊಬ್ರು ಹಾಟ್ ಆಯಿಲ್ ಹಾಕ್ತಾರೆ, ಟೇಸ್ಟ್ ಚೆನ್ನಾಗಿ ಬರಲಿ. ಹಾಟ್ ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ, ನೀವು ವಾರ್ಮ್ ಹಾಕಿದರೆ ಸ್ಮೂತಾಗಿ ಬರುತ್ತೆ. ಅದು ನಿಮ್ಗೆ ಹೆಂಗೆ ಅನುಗುಣ ಬೇಕಾಗುತ್ತೆ ಆ ಥರ ನೀವು ಆ್ಯಡಪ್ ಮಾಡ್ಕೋಬೋದು ಆಯಿಲ್ನ ಇದು ಹಿಟ್ಟಿಗೆ. ಬಟ್ ಆಫ್ಟರ್ ನಾನು ಕಲಸಿದ ಮೇಲೆ ಸ್ವಲ್ಪ ಮೇಲೆ ಅಪ್ಲೈ ಮಾಡ್ತೀನಿ ಈ ಹಿಟ್ಟಿಗೆ ಹಾಕೋದಕ್ಕಿಂತ. ರೈಸು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ಸ್ವಲ್ಪ ಜಾಸ್ತಿ ನಮ್ಗೆ ಎನರ್ಜಿ ಆದಂಗೆ ಆಗುತ್ತೆ. ಆ್ಯಕ್ಚುಲಿ ಇದು ರೊಟ್ಟಿ ತಿನ್ನಂಗೆ ಆಗುತ್ತೆ, ಆ ಥರ ನೀವು ಮಾಡಿಕೊಂಡು ತಿನ್ಬೋದು. ನೋಡಿ, ಸ್ಮೆಲ್ ಘಮ ಬರ್ತಾಯಿದೆ. ಹಸಿ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟೈಪ್ ನಾನು ಕುಟ್ಟಿ ಹಾಕಿರೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ನಾನು ಅರಿಶಿನ ಆ್ಯಡಪ್ ಮಾಡ್ತಿಲ್ಲ, ಬಟ್ ಏನಂತಂದರೆ ಜಸ್ಟ್ ಕಲರ್ ಚೇಂಜ್ ಆಗುತ್ತೆ. ಅದರ್ವೈಸ್ ನಂಗೆ ವೈಟಲ್ಲಿ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್, ಅದಕ್ಕೋಸ್ಕರ ನಾನು ಅರಿಶಿನ ಹಾಕ್ತಿಲ್ಲ, ಅಷ್ಟೇ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಹಾಕ್ಬೋದು. ನೋಡಿ, ಇಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಕಾಯ್ತಾ ಅದನ್ನು ಹಿಟ್ಟು ಕಲಿಸ್ಕೊತೀನಿ. ವಾಟರ್ ಹಾಕಿದ್ದೀನಿ, ಅಂದರೆ ಬಿಸಿನೀರು ಹಾಕಿದ್ದೀನಿ.
ಬಿಸಿ ಇದೆ, ಹಾಗಾಗಿ ಸ್ಪೂನ್ ತೊಗೊಂಡು ಕಲಿಸ್ತಾ ಇದ್ದೀನಿ. ಇದು ಹಿಟ್ಟು ನಾದ್ಕೊಂಡು ಅದಾದಮೇಲೆ ತೋರಿಸ್ತೀನಿ ನಿಮಗೆ. ಸ್ಮೂತಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಾದ್ಕೋಬೇಕು ನೋಡಿ. ಇವಾಗ ಹಿಟ್ಟನ್ನು ನಾದಿಟ್ಟಿದ್ದೀನಿ ನೋಡಿ, ಚಪಾತಿ ಎಷ್ಟು ಅದಕ್ಕೆ ನಾನು ನಾದಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಇವಾಗ ಹಿಟ್ಟು ನಾದಿಟ್ಕೊಂಡು ಅದ್ರ ಮೇಲೆ ಆಯಿಲ್ ಹಾಕಿಟ್ಟಿದ್ದೀನಿ ನೋಡಿ, ನೋಡ್ಬೋದು. ನೋಡಿ ಈ ಥರ ಸೀಟ್ ತೊಗೊಂಡಿದ್ದೀನಿ ನಾನು, ಅಂದರೆ ಆಯಿಲ್ ಪಾಕೆಟ್ ಆಯಿತು, ರವಾ ಪಾಕೆಟ್ ಆಯಿತು. ಈ ಥರ ನೀವು ಇಲ್ಲಿ ಹಚ್ಚೋಕ್ಕೆ ನೀರಾದರೂ ತೊಗೋಬೋದು ಅಥವಾ ಆಯಿಲ್ ಆದರೂ ತೊಗೋಬೋದು. ಆಯಿಲ್ ಜಾಸ್ತಿ ಆಗ್ತೈತೆ ಅನ್ನೋರು ಈ ಥರ ನೀರು ಹಚ್ಚಿ ತಟ್ಟಿ ಮಾಡ್ಬೋದು ನೋಡಿ. ಈ ಥರ ನಾವು ನೀರು ಹಚ್ಚೋದ್ರಿಂದ ಏನಾಗ್ತೈತಿ, ಇನ್ನು ಇವಾಗ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿದೆ ಅಂತಂದರೆ ಮತ್ತು ತಿಳುವಾಗುತ್ತೆ, ಅಂದರೆ ಹಿಟ್ಟು ಸ್ಮೂತ್ ಆಗುತ್ತೆ ಈ ಥರ ನೀರು ಹಚ್ಚಿ ಮಾಡೋದ್ರಿಂದ ನೋಡಿ. ಈ ಥರ ಇನ್ನೂ ಸ್ಮೂತಾಗಿ ನಾದ್ಕೊಳ್ಳುವಾಗ ಹಿಟ್ಟನ್ನ ಕಲಸುವಾಗ ಆಯಿಲ್ ಹಚ್ಕೊಂಡು ಮಾಡ್ಬೋದು ನೋಡಿ. ಈ ಥರ ಇವಾಗ ನಾವು ತವೆ ಮೇಲೆ ಎಣ್ಣೆ ಹಾಕೋದು, ಮೇಲೆ ಎಣ್ಣೆ ಹಾಕೋದು ಅಂದ್ಬಿಟ್ಲೆ ಆಯಿಲ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ವಾಟರ್ ಹಾಕಿ ತಟ್ಟೋದು ಬೆಟರ್. ಸೈಜ್ ನಿಮಗೆ ಎಷ್ಟು ಬೇಕೋ ಅಷ್ಟು, ಸ್ಮಾಲ್ ಬೇಕಂದ್ರೆ ಸ್ಮಾಲು, ಬಿಗ್ ಬೇಕಂದ್ರೆ ಬಿಗ್ ಮಾಡ್ಕೋಬೋದು ನೋಡಿ. ಇವಾಗ ತವೆ ಕಾದಿದೆ, ಹೆಂಚಿಗೆ ಹಾಕಿ ನೋಡಿ. ಈ ಥರ ಮೇಲೆ ಸ್ವಲ್ಪ ಆಯಿಲ್ ನೋಡಿ. ಈ ಥರ ಆಗುತ್ತೆ. ನೋಡಿ ಈ ಕಡೆ ಸೈಡು ಸ್ವಲ್ಪ ಆಯಿಲ್. ಇದರಲ್ಲಿ ಯಾವುದೇ ಸೊಪ್ಪೋದು ಏನು ಹಾಕಿಲ್ಲ ನಾನು, ಹಾಕ್ಬೋದು. ಸಬ್ಬಸಿಗೆ, ಮೆಂತೆ ಹಾಕ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಆದಮೇಲೆ ನಿಮಗೆ ತೋರಿಸ್ತೀನಿ ಫೈನಲ್ ನೋಡಿ. ಸೂಪರಾಗಿದೆ, ಸ್ಮೂತಾಗಿ, ತೆಳುವಾಗಿ ಸೂಪರಾಗಿದೆ. ಟೇಸ್ಟ್ ವೈಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗಿದೆ, ನೋಡ್ಬೋದು ಸ್ಮೂತಾಗಿ. ನೋಡಿ, ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಆ ಥರ ಮಾಡ್ಕೋಬೋದು, ಅದಕ್ಕೇನಿದಿಲ್ಲ. ನೋಡಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ನೋಡಿ.